ಕಾಂಗ್ರೆಸ್ಸಿನ ಒಕ್ಕಲಿಗ ನಾಯಕರು ದಿಢೀರ್ ಅಂತ ಹೇಳಿ ದೆಹಲಿಗೆ ಹೊರಟು ನಿಂತ್ಕೊಂಡಿದ್ದಾರೆ. ಇವತ್ತು ದೆಹಲಿಯಲ್ಲಿ ಇದ್ದಾರೆ. ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಲಿಕ್ಕೆ ಅವಕಾಶ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಸುಮಾರು 8-9 ನಾಯಕರು ದಿಢೀರ್ ಅಂತ ಹೇಳಿ ದೆಹಲಿಗೆ ಹೊರಟಿದ್ದಾರೆ. ಅಂಡ್ ದೆಹಲಿಯಲ್ಲಿ ಈಗ ಆಲ್ರೆಡಿ ಇಳಿದಿದ್ದಾರೆ. ಇದರಿಂದಾಗಿ ಇದೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಇದಕ್ಕೆ ಮತ್ತು JDSಗೆ ಏನು ಸಂಬಂಧ? JDSನವರಿಗೆ ಇದು ಲಾಭ ಆಗುತ್ತೋ ನಷ್ಟ ಆಗುತ್ತೋ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಕಾವ್ಯ ಹೆಗಡೆ. ಎಸ್ ವೀಕ್ಷಕರೇ, ಈಗ ದೆಹಲಿಗೆ ಹೋಗಿರುವಂತಹ ನಾಯಕರ ಬಗ್ಗೆ ಮಾತನಾಡೋಣ. ದೆಹಲಿಯಲ್ಲಿ 8-9 ಜನ ಒಕ್ಕಲಿಗ ನಾಯಕರು ಹಾಗೂ ಒಂದು ಅಲ್ಪಸಂಖ್ಯಾತರ ನಾಯಕರು ಕೂಡ ಸೇರ್ಕೊಂಡಿದ್ದಾರೆ. ಈ ತಂಡದಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡೋದಾದ್ರೆ ಚಲುವರಾಯಸ್ವಾಮಿ ಅವರು, ಮಾಗಡಿ ಬಾಲಕೃಷ್ಣ ಅವರು, ಹಾಗೆ ಇಕ್ಬಾಲ್ ಹುಸೇನು, ಶಿವಗಂಗಾ ಬಸವರಾಜ್ ಅವರು, ಗುಬ್ಬಿ ಶ್ರೀನಿವಾಸ್ ಅವರು, ಆಮೇಲೆ ರವಿ ಗಣಿಗ ಅವರು, ಹಾಗೆ ದಿನೇಶ್ ಗೋಳಿಗೌಡ ಅವರು, ಆನೇಕಲ್ ಶಿವಣ್ಣ ಅವರು, ಕುಣಿಗಲ್ ರಂಗನಾಥ್, ನೆಲಮಂಗಲದ ಶ್ರೀನಿವಾಸು, ಇಷ್ಟು ಜನರು ಕೂಡ ಕೆಸಿ ವೇಣುಗೋಪಾಲ್ ಅವ್ರನ್ನ ನೋಡಲಿಕ್ಕೆ ಅಂತ ಹೇಳಿ ದೆಹಲಿಗೆ ಹೊರಟು ನಿಂತಿದ್ದಾರೆ. ನಾನು ಆಗಲೇ ಹೇಳ್ತಾ ಇದ್ದೆ, ಇದು JDS ಪ್ಲಸ್ ಆಗುತ್ತೋ ಅಥವಾ ಮೈನಸ್ ಆಗುತ್ತೋ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ ಅಂತ ಹೇಳಿ. ಇಲ್ಲಿ ಪ್ಲಸ್ ಹಾಗೂ ಮೈನಸ್ ಎರಡೂ ಕೂಡ ಇದೆ JDSಗೆ. ಏನಾದರೂ ಅಕಸ್ಮಾತ್ ಅಲ್ಲಿರುವಂತಹ ಒಕ್ಕಲಿಗ ನಾಯಕರು ಹೈಕಮಾಂಡ್ ಕಾಲಿಗೆ ಬಿದ್ದುಬಿಟ್ಟು DK ಶಿವಕುಮಾರ್ ಅವರನ್ನ CM ಮಾಡಿ ಅಂತ ಹೇಳಿ CM ಮಾಡಿಸಿದ್ರೆ ಹಳೆ ಮೈಸೂರಿನ ಭಾಗದಲ್ಲಿರುವಂತಹ ಅಷ್ಟು ವೋಟ್ಗಳನ್ನು JDS ಕಳೆದುಕೊಳ್ಳುವಂತಹ ನಿರೀಕ್ಷೆ ಜಾಸ್ತಿ ಆಗುತ್ತೆ. ಅಕಸ್ಮಾತ್ ಅಲ್ಲಿರುವಂತಹ ಒಕ್ಕಲಿಗ ಸಮುದಾಯದವರು ನಾಯಕರು ಏನಾದರೂ ವಿಫಲರಾದರು ಅಂತಂದ್ರೆ ಇಲ್ಲಿ ಹಳೆ ಮೈಸೂರಿನ ಭಾಗದಲ್ಲಿ ಇನ್ನೂ ಗಟ್ಟಿಯಾಗಿ JDS ನಿಂತುಕೊಳ್ಳೋಕೆ ಸಾಧ್ಯವಾಗುತ್ತೆ. ಅಕಸ್ಮಾತ್ ಏನಾದರೂ DK ಶಿವಕುಮಾರ್ ಅವರು ಪಕ್ಷ ಏನಾದರೂ ಬಿಟ್ಟುಬಿಟ್ಟು BJPಗೆ ಏನಾದರೂ ಹೋಗ್ಬಿಟ್ರೆ ಹೋಗಲ್ಲ, ಆದರೂ ಹೋಗ್ಬಿಟ್ರೆ ಅದು ಕೂಡ ಪ್ಲಸ್ಸು ಆಗುತ್ತೆ. ಪ್ಲಸ್ಸೇ ಆಗುತ್ತೆ ಅಂತಂದರೆ DK ಶಿವಕುಮಾರ್ ಅವರು ಕೂಡ ಒಕ್ಕಲಿಗ ನಾಯಕರು, ಹಾಗೆ ಈ ಕಡೆ ಕುಮಾರಸ್ವಾಮಿ ಅವರು ಕೂಡ ಒಕ್ಕಲಿಗರ ನಾಯಕರು ಅಂತ ಆದರೆ ಒಕ್ಕಲಿಗರ ಓಟೆಲ್ಲ ಇಲ್ಲಿಗೆ ಬೀಳುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಗೊತ್ತಿಲ್ಲ ಅದು ಏನಾಗುತ್ತೆ ಅಂತ ಹೇಳಿ. ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆಯ ಕೂಗು ಜೋರಾಗಿ ನಡೀತಾ ಇದೆ. ಆತ ಸಿದ್ದರಾಮಯ್ಯ ಅವರನ್ನ ಬದಲಾಯಿಸಿ ಸ್ಥಾನಕ್ಕೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನ ತಂದು ಕೂರಿಸಬೇಕು ಅಂತ ಹೇಳಿ ಬಲವನ್ನ ಹಾಕಲಾಗ್ತಾ ಇರುವಂತದ್ದು. ಈ ಕುರಿತಂತೆ ಹೈಕಮಾಂಡ್ ಜೊತೆಗೆ ಮಾತನಾಡಲಿಕ್ಕೆ DK ಶಿವಕುಮಾರ್ ಅವರು ಹಲವಾರು ಬಾರಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿಕ್ಕೆ ಹೋದ್ರು, ಆದರೆ ಎಲ್ಲವೂ ಕೂಡ ವಿಫಲವಾಯಿತು. ಇವೆಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಹೈಕಮಾಂಡ್ ಮುಂದೆ ತಾವು ಮುಖ್ಯಮಂತ್ರಿ ಆಗುವಂತಹ ಇಂಗಿತವನ್ನು ಹಲವು ಬಾರಿ ವ್ಯಕ್ತಪಡಿಸಿದ್ರು ಕೂಡ ಹೈಕಮಾಂಡ್ ಅದಕ್ಕೆ ಸ್ವಲ್ಪವೂ ಕೂಡ ಯೋಚನೆನೇ ಮಾಡಲಿಲ್ಲ. ಸ್ವಲ್ಪ ಕಾಯಿರಿ ಅಂತ ಹೇಳಿ ಪದೇ ಹೇಳ್ತಾ ಬಂದಿತ್ತು. ಇದು ಸರಿಯಲ್ಲ ಅಂತ ಹೇಳಿ DK ಶಿವಕುಮಾರ್ಗೂ ಕೂಡ ಅನಿಸಿತ್ತು. ಹೀಗಾಗಿ ಈ ಬಾರಿ ಹೈಕಮಾಂಡ್ ಮುಂದೆ ಒಕ್ಕಲಿಗರ ಟ್ರಂಪ್ ಕಾರ್ಡ್ನ ಬಿಸಾಕಿದ್ದಾರೆ. ಆ ಒಂದು ಟ್ರಂಪ್ ಕಾರ್ಡ್ನ ಜೊತೆಯಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ DK ಶಿವಕುಮಾರ್ ಅವರು ಅಂತ ಹೇಳಲಾಗ್ತಾ ಇದೆ. ಇದಕ್ಕಾಗಿಯೇ ನವೆಂಬರ್ 20 ರಾಜ್ಯ ಸಂಪುಟದಲ್ಲಿರುವಂತಹ ತಮ್ಮ ಆಪ್ತ ಒಕ್ಕಲಿಗರಿಗೆ ಮತ್ತು ಕಾಂಗ್ರೆಸ್ನಲ್ಲಿರುವ ತಮ್ಮ ಆಪ್ತ ನಾಯಕರನ್ನ ದೆಹಲಿಗೆ ಕಳಿಸಲಿಕ್ಕೆ ಮುಂದಾಗಿದ್ರು. ಅದು ಕೂಡ ನಾಯಕತ್ವ ಬದಲಾವಣೆಯ ವಿಚಾರವಾಗಿ ಒತ್ತಡವನ್ನ ಹೇರಲಿಕ್ಕೆ ಹೇಳಿ ಕಳಿಸಿದ್ದಾರೆ ಅಂತ ಹೇಳಿ ಮೂಲಗಳು ಹೇಳ್ತಾ ಇರುವಂಥದ್ದು. ಇದರಿಂದ ಲಾಭ ಏನು ನಷ್ಟ ಏನು ಅಂತ ನೋಡುವುದಾದ್ರೆ ಭಾರತದ ರಾಜಕಾರಣ ಜಾತಿ ಆಧಾರಿತವಾಗಿದೆ. ಕರ್ನಾಟಕದಲ್ಲಿ ಲಿಂಗಾಯತರು, ಒಕ್ಕಲಿಗರು ಕೃಪಾ ಕಟಾಕ್ಷದಿಂದ ಯಾವ ಪಕ್ಷ ಮೇಲಿರ್ತದೆಯೋ ಆ ಪಕ್ಷ ಅಧಿಕಾರಕ್ಕೆ ಬರುವುದು ಇತಿಹಾಸದಲ್ಲಿ ದಾಖಲೆಯಾಗಿದೆ. 2023 ಚುನಾವಣೆಯನ್ನು ತೆಗೆದುಕೊಳ್ಳುವುದಾದ್ರೆ 2023 ಚುನಾವಣೆಯಲ್ಲಿ ಕಾಂಗ್ರೆಸ್ ಉತ್ತರ ಕರ್ನಾಟಕದ ಲಿಂಗಾಯತ ಮತದಾರರ ಕೃಪಾ ಕಟಾಕ್ಷ ತೆಗೆದುಕೊಳ್ತು. ಆ ಒಂದು ಕಾರಣಕ್ಕೆ ಅಧಿಕಾರಕ್ಕೆ ಬಂತು. 2028 ಚುನಾವಣೆಯಲ್ಲಿ ಇದು ಸಿಗುತ್ತೆ ಅನ್ನುವಂತಹ ಗ್ಯಾರಂಟಿ ಕೂಡ ಇಲ್ಲ. ಇದಕ್ಕೆ ಕಾರಣ ಹಲವಾರು ಇದೆ, ಅದು ಬೇರೆ ವಿಚಾರ ಬಿಡಿ. ಆದರೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಒಕ್ಕಲಿಗರ ಪ್ರಬಲ್ಯತೆ ಇದ್ದು ಆ ಒಂದು ಸಮುದಾಯದ ಬೆಂಬಲ ಈ ಒಂದು ಕ್ಷಣಕ್ಕೆ ಬೇಕೇ ಬೇಕು. ಹೈಕಮಾಂಡ್ಗೆ ಈ ವಿಚಾರವನ್ನ ಮನದಟ್ಟು ಮಾಡಿಕೊಳ್ಳಿಕ್ಕೆ DK ಶಿವಕುಮಾರ್ ಬಂದವರು ಹೋಗಿದ್ದಾರೆ. ಅಂದ್ರೆ ಹೇಳ್ತಾರೆ, ದೇವೇಗೌಡರ ಫ್ಯಾಮಿಲಿ ತಂತ್ರಗಾರಿಕೆಯ ಪ್ರತಿದಂತವನ್ನ ಪ್ಲಾನ್ ಮಾಡ್ತಾ ಇದೆ ಅಂತ ಹೇಳಿ ಅಲ್ಲಿ ಮನದಟ್ಟು ಮಾಡ್ಕೊಡಕ್ ಹೋಗ್ತಾ ಇದ್ದಾರೆ. ಈಗಾಗಲೇ JDS BJP ಮೈತ್ರಿ ಆಗಿರೋದ್ರಿಂದ ಕಾಂಗ್ರೆಸ್ಗೆ ಹಲವು ಸಂದರ್ಭದಲ್ಲಿ ಡ್ಯಾಮೇಜ್ ಆಗ್ತಾ ಇದೆ. ಇದರಿಂದಾಗಿ ಮುಂದಿನ ಚುನಾವಣೆಯಲ್ಲಿ ಹಳೆ ಮೈಸೂರು ಪ್ರಾಂತ್ಯ ತಮ್ಮ ಬಲವರ್ಧನೆಗೆ ಬೇಕು ಅಂತ ಹೇಳಿ ದೇವೇಗೌಡರು, ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲರೂ ಕೂಡ ಹೊಸ ತಂತ್ರವನ್ನು ರೂಪಿಸ್ತಾ ಇದ್ದಾರೆ. BJP ಅದಕ್ಕೆ ಬೆಂಬಲವನ್ನು ನೀಡ್ತಾ ಇದೆ. ಹೀಗಾಗಿ ಆ ತಂತ್ರಗಾರಿಕೆ ಪ್ರತಿತಂತ್ರವನ್ನ ಹೇಳಲಿಕ್ಕೆ ಕಾಂಗ್ರೆಸ್ಗೆ ಅನಿವಾರ್ಯವಾಗಿದೆ. ಹೀಗಾಗಿ DK ಶಿವಕುಮಾರ್ ಅವರಿಗೆ CM ಪಟ್ಟ ಕೊಟ್ರೆ ಒಕ್ಕಲಿಗ ಸಮುದಾಯವನ್ನ ಕಾಂಗ್ರೆಸ್ನತ್ತ ಸೆಳೆಯುವಂತಹ ಕೆಲಸವನ್ನು ಅವರು ಮಾಡ್ತಾರೆ ಅಂತ ಹೇಳಿ
ಮನವೊಲಿಸಲಿಕ್ಕೆ ದೆಹಲಿಗೆ ಹೋಗ್ತಾ ಇದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಮೂಲಗಳಿಂದ ತಿಳಿತಾ ಇರುವಂತದ್ದು. ನಾಯಕತ್ವ ಬೆಳವಣಿಗೆ ಆಗದೇ ಇದ್ದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಂದಿನ ನಡೆ ಏನು ಅಂತ ನೋಡುವುದಾದ್ರೆ, ಕಾಂಗ್ರೆಸ್ ನಾಯಕರು ದೆಹಲಿಯಲ್ಲಿ ಬೀಡು ಬಿಟ್ಟಿರೋದ್ರಿಂದ ರಾಜಕೀಯ ಬೆಳವಣಿಗೆಗಳು ಈಗ ದೆಹಲಿಗೆ ವರ್ಗಾವಣೆಯಾಗಿದೆ. ನಾಯಕತ್ವ ಬದಲಾವಣೆಯಾಗಿದ್ದರೆ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಸ್ಥಾನಮಾನವನ್ನು ಭದ್ರಪಡಿಸಿಕೊಳ್ಳಲಿಕ್ಕೆ ಮತ್ತು 2028ರ ಸಿಎಂ ಸ್ಥಾನಕ್ಕೆ ಅಧಿಕೃತ ಒಪ್ಪಂದವನ್ನು ಮಾಡಿಕೊಳ್ಳಲಿಕ್ಕೆ ಹಲವಾರು ತಂತ್ರಗಳನ್ನು ಬಳಸ್ತಾ ಇದ್ದಾರೆ. ಮುಂದಿನ ಮುಖ್ಯಮಂತ್ರಿ ಪಟ್ಟಕ್ಕೇರುವ ನಿಟ್ಟಿನಲ್ಲಿ ಅವರು ಹೈಕಮಾಂಡ್ ಮುಂದೆ 4 ಪ್ರಮುಖ ಬೇಡಿಕೆಯನ್ನ ಇಡುವಂತಹ ಸಾಧ್ಯತೆಗಳು ಕೂಡ ಇದೆ. ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಕೇಳಿದ್ದಕ್ಕೆ ಡಿ.ಕೆ. ಶಿವಕುಮಾರ್ ಉತ್ತರ ಹೇಗಿತ್ತು ಗೊತ್ತಾ? ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ನಮ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾರೆ. ಮುಖ್ಯಮಂತ್ರಿಗಳು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂತಹ ವಿಚಾರದಲ್ಲಿ ಹಾಗೆ ಭೇಟಿ ಮಾಡುವುದನ್ನ ತಪ್ಪಲ್ಲ ಅಂತ ಹೇಳಿ ಕೂಡ ಹೇಳ್ತಾರೆ. ಇದೇ ವೇಳೆ ಪಕ್ಷದ ಸೂಚನೆಗಳನ್ನ ಪಾಲಿಸುವುದಾಗಿ ಅವರ ಭರವಸೆ ನೀಡಿದ್ರು. ಸಂಪುಟ ಪುನರ್ರಚನೆಯ ಕುರಿತು ಹೈಕಮಾಂಡ್ ಹೇಳಿದ್ರೆ ಮಾತ್ರ ಮಾತನಾಡ್ತೇನೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಚಕ್ರವ್ಯೂಹವನ್ನ ರಚನೆ ಮಾಡಿ ಅಲ್ಲಿರುವಂತಹ ಕಾಯಿಗಳನ್ನ ಮುಂದೆ ಬಿಟ್ಟಾಯಿತು. ಮುಂದೆ ಗೊತ್ತಿಲ್ಲ ಹೈಕಮಾಂಡ್ ಅದು ಏನ್ ನಿರ್ಧಾರ ತೆಗೆದುಕೊಳ್ಳೋದು ಗೊತ್ತಿಲ್ಲ. ಈ ಕಡೆಯಿಂದ ಸಿದ್ದರಾಮಯ್ಯ ಹಿಂದ ನಾಯಕರನ್ನ ಕಳಿಸ್ತಾರೋ ಅದು ಕೂಡ ಹೇಳಕ್ಕಾಗೋದಿಲ್ಲ. ಕಳಿಸ್ತಾರ ಅವರು. ಈಗ ಒಕ್ಕಲಿಗರ ನಾಯಕರು ಹೋಗಿದ್ದಾರೆ ಅಂತಂದ್ರೆ ನೆಕ್ಸ್ಟ್ ಹಿಂದ ನಾಯಕರು ಹೋಗ್ಬೇಕು. ಯಾರು ಜಾರಕಿಹೊಳಿ, ರಾಜಣ್ಣ, ಪರಮೇಶ್ವರ್ ಎಲ್ಲರೂ ಹೋಗ್ಬೇಕಾಗತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ರಾಜಕೀಯದಲ್ಲಿ ಯಾವ ರೀತಿಯಾಗಿದೆ, ಹಳ್ಳಿ ತಪ್ಪು ಹೋಗ್ಬಿಡುತ್ತಾ ಅನ್ನೋದು ಈಗ ಪ್ರಶ್ನೆಯಾಗಿದೆ. ಇದಾಗಿದೆ ಇವತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫ್ರೀಡಂ ಟಿವಿ. ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.